ನಿನ್ನ ಜೊತೆಯಲಿ ಜೊತೆಯಲಿ. ಹಾಯ್ ಹಾಯ್, ಲುಕಿಂಗ್ ವೆರಿ ಹಾಟ್. ಏನ್ ಸರ್, ಎಷ್ಟು ಸಕ್ಕದಾಗಿದ್ದಾರೆ ನಿಮ್ ಫ್ರೆಂಡು. ಏನ್ ಹೈಟು, ಏನ್ ಕಲರು, ಏನ್ ಪರ್ಸನಾಲಿಟಿ. ನಮ್ ಡೆಲ್ಲಿ ಹುಡುಗರು ನಿಮ್ ಮುಂದೆ ಡಲ್ ಆಗಿ ಹೋಗ್ಬಿಟ್ರಲ್ಲಪ್ಪ. ಸ್ವಲ್ಪ ಜಾಸ್ತಿ ಆಯ್ತು, ಅವ್ರಿಗೆ ಮದುವೆ ಆಗಿದೆ ಕಂದ. ಸೊ ವಾಟ್? ನಿನ್ನ ಗುರಿ ಒಂದು ಸಾಸಿವೆ ಕಾಳಷ್ಟು ಕೂಡ ತಪ್ಪಬಾರದು. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಸರ್, ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಬಾ ರಂಜಿತ್, ನೋಡು ನಿನ್ನ ಅಕೌಂಟ್ಗೆ ಲಕ್ಷಗಟ್ಟಲೆ ಓಟ್ ಬೀಳೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಏನು ಮಾಡಿದ್ರಿ ಪಾಪ? ಇವ್ರು ಯಾರು? ನಿನ್ನ CM ಸೀಟ್ಗೂ ಓಟ್ಗೂ ಮಧ್ಯೆ ಮೀಡಿಯೇಟ್ರು. ಹಾಯ್. ಸಾವಿನ ಜೊತೆ ಕೈ ಕುಲುಕ್ತಾ ಇದೆಯಾ ಮಗನೇ? ಗೆದ್ರೆ ಅಧಿಕಾರದ ಸ್ವರ್ಗ, ಮಿಸ್ ಆದ್ರೆ ಭಗವಂತನ ಸ್ವರ್ಗ. ಅರೆ ಅರೆ ಅರೆ, ವೇಟ್ 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 ವೇಟ್. ಮೊದಲು ನಾನು ಒಳಗೋಗಿ ಒಂದು ಸಣ್ಣ ಸೀನ್ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ನೀನು ಒಳಗೆ ಬಾ, ಓಕೆನಾ? ಹಾಂ ಹೌದು, ನಾಳೆ ಮೀಟಿಂಗಲ್ಲಿ ಎಲ್ಲ ಫೈನಲೈಸ್ ಮಾಡೋಣ. ಹಾಂ, ಒನ್ಸ್ ದ ಅಗ್ರಿಮೆಂಟ್ಸ್ ಆರ್ ಸೈನ್ಡ್, ಚೆಕ್ಸ್ ರಿಲೀಸ್ ಮಾಡ್ಬೋದು ನಾವು. ಯಾ ಫೈನ್, ಥ್ಯಾಂಕ್ ಯು. ಹಾಯ್ ಅಂಕಲ್. ಯಾ ಬಿಡಮ್ಮ. ಯಾರಮ್ಮ ನೀನು? ನಾನು ಚಾಂದಿನಿ. ನೀವ್ ರಾಜಶೇಖರ್ ಅಂಕಲ್ ತಾನೆ? ಹಾಂ. ಇದೇನ್ ಅಂಕಲ್ ಇದು? ಎಲ್ಲ ಖಾಲಿ. ನಮ್ ಮತ್ತೆ ಅನ್ಸ್ಕೊಂಡಿರೋ ಪ್ರಾಣಿ ಕತ್ತೆ ತರ ಮೇಯ್ದ್ ಬಿಡ್ತೋ ಹೇಗೆ? ವಾವ್ ರಚನ್, ವಾಟ್ ಅ ಸೆಕ್ಸಿ ಗೈ. ಈ ವಯಸ್ಸಲ್ಲೂ ಟೊಮೆಟೊ ಹಣ್ಣು ತರ ಇದೆಯಲ್ಲಪ್ಪ. ಯಾರಮ್ಮ ನೀನು? ನೀನು ಹೆಸರೇ ಕೇಳಿಲ್ಲ ನಾನು. ಇನ್ಮೇಲೆ ಕೇಳ್ತಾ ಇರ್ತೀರಾ ಬಿಡಿ. ಅರೆ ಶಾಂತಿ ಆಂಟಿ, ಹೇಗಿದ್ದೀರಾ ಆಂಟಿ? ಮುಂಚೆ ಡುಮ್ಗೆ ಎಷ್ಟು ಚೆನ್ನಾಗಿದ್ರಿ, ಇದ್ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಅಂಕಲ್ ಏನ್ ಇನ್ನೂ ನಿದ್ದೆ ಮಾಡಕ್ ಬಿಡ್ತಿಲ್ವಾ ಹೆಂಗೆ? ಆದ್ರೂ ಕಳೆ ಇನ್ನೂ ಹಾಗೆ ಇದೆ. ಮೈ ಲವ್ಲಿ ಆಂಟಿ. ಬಿಡಮ್ಮ ನೀನು. ಯಾರು ನೀನು? ಯಾರೋ ಚಾಂದಿನಿ ಅಂತೆ. ಅಲ್ಲ, ಅವಳು ನಮ್ಮ ಹೆಸರೆಲ್ಲ ಹೇಗೆ ಗೊತ್ತು? ಅಲ್ಲಮ್ಮ, ನೀನು ಯಾರ ಕಡೆ ಹುಡುಗಿ? ನೋಡು, ಹಾಗೆಲ್ಲ ಗುರುತು ಪರಿಚಯ ಇಲ್ದವ್ರ ಮನೆ ಒಳಗಡೆ ಬರಬಾರ್ದು. ನಡಿ ಆಚೆ ನಡಿ. ಅಯ್ಯೋ ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಜ್ಜಿ ನಾದ್ನಿದಾರಲ್ಲ, ಅವ್ರ ದೊಡ್ಡ ಸೊಸೆ ತಂಗಿ ಮಗನ ಮಗಳು ಅವಳು ನಾನು. ರೀ, ಏನ್ರಿ ಹೇಳ್ತಿದ್ದಾಳೆ ಇವಳು? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಇವ್ರಿಗೆ ಅರ್ಥ ಆಗತ್ತೆ ನೋಡಿ. ವಾವ್, ವಾಟ್ ಅ ಬ್ಯೂಟಿ. ಅರೆ, ನಾನೇನಾದ್ರೂ ಹುಡ್ಗ ಆಗಿದ್ದಿದ್ರೆ 10 ವರ್ಷ ಚಿಕ್ಕವನಾದ್ರೂ ಪರವಾಗಿಲ್ಲ ಅಂತ ಇವ್ರನ್ನೆಲ್ಲ ತಳ್ಳಿ ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತಾ ಇದ್ದೆ. ಹೇ, ಏನಮ್ಮ ನೀನು? ನಾನು ಆಗ್ಲಿಂದಾನೆ ನೋಡ್ತಾ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ. ಯಾವ ಕಿತ್ತೋದ್ ನನ್ನ ಮಗ ನೀನನ್ನು ಒಳಗ್ ಬಿಟ್ಟಿದ್ದವ್? ನಿಮ್ ಮಗನೇ ಆಂಟಿ. ಆದ್ರೆ ಅವ್ನ್ ಕಿತ್ತೋತನು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಮ್ಮನೆಗ್ ಬಂದು ನನ್ ಮರ್ಯಾದಿನ ತೆಗಿತಿದ್ಯಾ? ನಿನ್ ಮರ್ಯಾದಿನ? ಫಸ್ಟ್ ಆಫ್ ಆಲ್, ತಾವು ಮರ್ಯಾದಸ್ತರು ಅಂತ ಯಾರಪ್ಪ ಹೇಳಿದ್ದು? ಅಯ್ಯೋ ನಿನ್ನಲೇ, ನಡಿ ಅಜ್ಜ ನಡಿ. ಮುझे बचा लो प्लीज. ಅಬ್ಬಾಯ್, ಯಾರು ಇವಳು? ಇದಾ? ಅದೇ ನಮ್ ರಂಜಿ, ಅದೇ ನನ್ನ ಫ್ರೆಂಡ್ ಒಬ್ಬ ಡೆಲ್ಲಿ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನ್ ತಂಗಿ ಇವಳು. ಇಲ್ಲೇನೋ ಕಡ್ದ್ ಕಟ್ಟೆ ಹಾಕ್ತೀನಿ ಅಂತ ಬಂದಿದ್ದಾಳೆ. ಹಲೋ, ಕಡಿಯೋದೇನಿದ್ರು ನನ್ ಕೆಲ್ಸ, ಕಟ್ಟೆ ನೀನ್ ಹಾಕ್ಬೇಕು. ನೋಡಿದ್ರ, ಒಳ್ಳೆ ಹಾಫ್ ಮೆಂಡ್ಲು ಕೇಸು. ಇಂಥ ಹಾಫ್ ಮೆಂಡ್ಲು ಸವಾಸನೆ ಬೇಡ ಅಂತ ಯಾರು ಇವಳನ್ನ ಮನೆಗೆ ಸೇರಿಸ್ತಿಲ್ಲ. ಅದಕ್ಕೆ ನಾನು ಹಿಂದೆ ಬಿದ್ದು ಪೀಜಿ ಹುಡುಕ್ತಿದ್ದಾಳೆ. ಇದ್ರ ಹೆಸರು
ಚಾಂದಿನಿ ಅಂತ. ಬರೀ ಚಾಂದಿನಿ ಅಲ್ಲ, ಚಮ್ಮಕ್ ಚೆಲ್ಲೋ ಚಾಂದಿನಿ. ಚ ಚ ಚ. ಆಯ್ತು ಪಿಜಿ ಚಿಕ್ಕ ಸೈಟ್ ತಗೊಂಡಿದಾರಂತೆ, ಚೀಟಿ ಹಾಕಿದಾರಂತೆ. ಚೀಟಿ ದುಡ್ಡು ಬಂದ್ಮೇಲೆ ಸೈಟ್ ಸಿಕ್ಕ ಮೇಲೆ ಕಟ್ಸಿ ನನಗೆ ಕೊಡ್ತಾರಂತೆ. ಇವನ್ ತೋರ್ಸಿದ ಪಿಜಿಗಳೆಲ್ಲ ಒಂದು ಚೆನ್ನಾಗಿರ್ಲಿಲ್ಲ, ಎಲ್ಲ ಇವನ್ ತರಾನೇ ಇತ್ತು. ವಾವ್, ವಾಟ್ ಅ ಬ್ಯೂಟಿಫುಲ್ ಹೌಸ್. ನೋಡಿ, ಪಿಜಿ ಅಂದ್ರೆ ಈ ತರ ಇರಬೇಕು. ಅರೆ, ಭಗವಾನ್ ಕಿ ಮಂದಿರ್ ಭಿ ಹೈ. ಏ ದೀಪ ಹಂಗಲ್ಲ ಸರಿ ಮಾಡೋದು, ಪೆದ್ದು. ಹಾಗಾದ್ರೆ ನೀನೇ ಹೇಳ್ಕೊಡೋ ಬಾರೋ ಬುದ್ದು. ಇದು ಬೇಕಿತ್ತು ನಂಗೆ. ಎಲ್ಲಿಂದ ಹಿಡ್ಕೊಂಡ್ಬಂದ್ಯೋ ಈ ಮೆಂಟ್ಲನ್ನ? ಒಳ್ಳೆ ಪಟಾಕಿ ಥರ ಆಡ್ತಾಳೆ. ಸ್ವಲ್ಪ ಸುಮ್ಮನಿರಿ. ಹೆಣ್ಮಕ್ಳು ಅಂದ್ರೆ ಹೀಗೆ ಇರಬೇಕು. ಮಾತು ಸ್ವಲ್ಪ ಜಾಸ್ತಿ ಆದರೂ ಆಚಾರ ಗೀಚಾರ ಎಲ್ಲ ಕಲ್ತಿದ್ದಾಳೆ. ನೋಡೋಕೆ ಒಳ್ಳೆ ರತಿ ಥರ ಇದ್ದಾಳೆ. ನಾನು ನಮ್ಮ ಅಭಯ್ಗೆ ಯಾವ ಥರ ಹುಡುಗಿ ಹೆಂಡತಿಯಾಗಿ ಬರಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೇ ಇದ್ದಾಳೆ. ನಿಜ, ಅಭಯ್ಗೆ ಹೇಳಿ ಮಾಡಿಸ್ದಂಗಿದ್ದಾಳೆ. ಒಂದ್ ವಿಷಯ ಅಭಯ್, ಈ ಹುಡುಗಿಗೆ ಬೆಂಗಳೂರಲ್ಲಿ ಯಾರು ಇಲ್ಲ ಅಂತ್ಯ. ಅಲ್ಲಿ ಇಲ್ಲಿ ಯಾಕೆ ಉಳ್ಕೊಳ್ಬೇಕು? ನಮ್ಮಲ್ಲೇ ಇರ್ಲಿ ಬಿಡು. ವಾಟ್ ಯು ಮೀನ್ ಶಾಲಿನಿ? ಇವಳು ಇಲ್ಲಂಗಿರ್ತಾಳೆ. ಯಾಕಿರಕ್ಕಾಗಲ್ಲ? ಒಳ್ಳೆ ಹುಡುಗಿ ಅನ್ಸ್ತಾಳೆ. ನಿನ್ ಪರಿಚಯದವ್ರು ಬೇರೆ ಕಳ್ಸಿದ್ದಾರೆ. ಅಲ್ಲಿ ಇಲ್ಲಿ ಇಟ್ಕೊಂಡು ಕಷ್ಟ ಪಡೋ ಬದಲು ಇಲ್ಲೇ ನಮ್ ಜೊತೆ ಆರಾಮಾಗಿರ್ಲಿ ಬಿಡು. ಅದ್ಯಾಗಮ್ಮ ಆಗತ್ತೆ? ಅದು ಸರಿ ಹೋಗಲ್ಲ. ನೋಡಮ್ಮ, ನೀನು ಆದಷ್ಟು ಬೇಗ ಒಳ್ಳೆ PG ಹುಡುಕು. ಹೌದು, ಇನ್ನೊಂದು 2-3 ದಿನದಲ್ಲೇ ಒಂದು ಒಳ್ಳೆ ಕಡೆ PG ಸಿಗುತ್ತೆ ಬಿಡಿ. ನೋ 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 ನೋ, ಇನ್ಮೇಲೆ PG ಗಿಜಿ ಎಲ್ಲ ಕಟ್. ನಾನಿನ್ ಮುಂದೆ ಇದೇ ಮನೆಯಲ್ಲಿ ಇರ್ತೀನಿ, ಪೇಯಿಂಗ್ ಗೆಸ್ಟ್ ಆಗಿದ್ದು ಬಿಡ್ತೀನಿ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ನನ್ನನ್ನು ಇಲ್ಲೇ ಇರಿಸ್ಕೊಳ್ಳಿ. ನನಗೆ ನೀವೆಲ್ಲ ಎಷ್ಟು ಇಷ್ಟ ಆಗಿದ್ದೀರಿ ಗೊತ್ತಾ? ನಾನು ಈ ಮನೆ ಬಿಟ್ಟು ಹೋಗಲ್ಲ. ನೀವೇನಾದರೂ ಹ್ಞೂ ಅಂದರೆ ನಾನು ಇವತ್ತೇ ಹೋಗಿ ನನ್ನ ಲಗೇಜ್ ಎಲ್ಲ ತಂದ್ಬಿಡ್ತೀನಿ. ಅಕ್ಕ ಪ್ಲೀಸ್. ಆಯ್ತು ಬಿಡು ಪುಟ, ಇಷ್ಟು ಮುದ್ದಾಗಿರೋ ಹುಡುಗಿನ ಬಿಡಕ್ಕೆ ಸಾಧ್ಯನೇ ಇಲ್ಲ. ಏ ಅಬ್ಬಿ, ಇವಳಿಲ್ಲೇ ಇರ್ಲಿ ಬಿಡು ಪುಟ. ಏನ್ ಮಾಮ್ ನೀನುನಾ? ಹೌದು, ಇದು ಒಂದು ವಿಷಯದಲ್ಲಿ ನಾವು ಅತ್ತೆ ಸೊಸೆ ಒಂದೇ ತೀರ್ಮಾನ. ಇನ್ಮೇಲೆ ಚಾಂದಿನಿ ಇಲ್ಲೇ ಇರ್ತಾಳೆ. ಬಾ, ನಾನು ನಿನ್ನ ರೂಮ್ ಕರ್ಕೊಂಡು ಹೋಗ್ತೀನಿ. ಆಹಾ, 2 ಜಡೆಗಳು ಒಂದಾಗ್ಬಿಟ್ವು. ಮುಂದಿನ ಏನೇನು ಕಾದಿದ್ಯೋ. ಶಾಲಿನಿ, ಒಂದು ನಿಮಿಷ. ಹೇಳಿ ಮಾವ. ತಪ್ಪಲ್ವೇನಮ್ಮ ನೀ ಮಾಡ್ತಾ ಇರೋದು? ಆ ಹುಡುಗಿನ ಮನೇಲಿ ಇರಿಸ್ಕೊಳ್ಳೋದಕ್ಕೆ ಯಾತಕ್ಕಮ್ಮ ಒಪ್ಪದೆ? ಅದ್ರಲ್ಲಿ ತಪ್ಪೇನಿದೆ ಮಾವ? ಯಾಕಿಲ್ಲ? ನೋಡಮ್ಮ, ಅವಳು ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿ. ಹಿಂದೆ ಮುಂದೆ ಗೊತ್ತಿಲ್ಲದೆ ಎಲ್ಲಿಂದಲೋ ಬಂದವ್ರನ್ನ ಮನೇಲಿ ಇಟ್ಕೊಳ್ಳೋದು ಅಂತಂದ್ರೆ ಅಷ್ಟೇ ತಾನೇ. ಮೊದಲನೇದಾಗಿ ಅವಳು ವಯಸ್ಸಿಗೆ ಬಂದ ಹುಡುಗಿ, ನಮ್ಮನೇಲೆ ಸೇಫ್ಟಿ ಇರುತ್ತೆ ಅಂತ ಇಲ್ಲೇ ಇರ್ಲಿ ಅಂದೆ. ಎರಡನೇದಾಗಿ ಅವಳು ನಮ್ಮ ಜೊತೆನೇ ಇರಕ್ಕೆ ಶುರು ಆದ್ಮೇಲೆ
ಅವಳು ನಮ್ಮ ಬಾಳ್ಗಾನೇ ಆಗ್ತಾಳೆ. ಇನ್ನು ಮುಂದಿನ ವಿಷಯನೆಲ್ಲ ಅಭಯ್ ವಿಚಾರಿಸಿರ್ತಾನೆ, ಆಯ್ತಲ್ಲ? ಹಾಗಲ್ಲಮ್ಮ, ಅವಳನ್ನ ಈ ಮನೇಲಿ ಇಟ್ಕೊಳ್ಳೋದು ಅಷ್ಟು ಸರಿ ಇಲ್ಲ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ಈ ರೀತಿ ಯಾವುದೋ ಹುಡುಗಿ ಯಾರದೋ ಮನೇಲಿ ಬಂದಿರ್ತಾಳೆ ಅಂದರೆ ಅದರಿಂದ ತುಂಬ ಅಪಾಯ ಅಮ್ಮ. ಎಂತ ಅಪಾಯ ಮಾವ? ಆ ಹುಡುಗಿ ಟೆರರಿಸ್ಟ್ ಅಂತೂ ಅಲ್ಲ. ಶಾಲಿನಿ, ಇದು ತಮಾಷೆ ವಿಷಯ ಅಲ್ಲ. ಹೊಸದಾಗಿ ಮದುವೆ ಆಗಿರೋರ ಮಧ್ಯದಲ್ಲಿ ಆ ಹುಡುಗಿ ಹೀಗೆಲ್ಲ ಓಡಾಡಿಕೊಂಡು ಅಭಯ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮೂವ್ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ ಮಾವ. ಆ ಹುಡುಗಿ ಬೆಳೆದಿರೋ ವಾತಾವರಣನೇ ಅಂಥದ್ದು. ಅದೊಂದು ಚಿಕ್ಕ ವಿಷಯ ಅಂತ ಬಿಟ್ಬಿಡಿ. ಹೇಗಮ್ಮ ಬಿಡ್ತೀಯ? ನಾಳೆ ಇದೇ ಚಿಕ್ಕ ವಿಷಯ ದೊಡ್ಡ ವಿಷಯ ಆಗಿ ನಮ್ಮ ಸಂಸಾರದ ನೆಮ್ಮದಿನ ಹಾಳು ಮಾಡಿಬಿಟ್ರೆ? ಮಾವ, ಅದೇನು ಹೇಳಬೇಕು ಅಂತ ಇದ್ದೀರೋ ನೇರವಾಗೇ ಹೇಳಿ. ತಪ್ಪು ತಿಳಿಬೇಡಮ್ಮ. ಅವಳು ಈಗಲೇ ಅಭಯ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಅವಳಿಗೆ ಅಭಯ್ ಮೇಲೆ ಇಷ್ಟ ಆಗ್ಬಿಡ್ಬಹುದು. ಅಥವಾ ಚಿಕ್ಕ ವಯಸ್ಸಿನ ಹುಡುಗಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಸ್ಪೋರ್ಟಿವ್ ಆಗಿ ಇವತ್ತಿನ ಕಾಲದವಳ ಥರ ಇದ್ದಾಳೆ ಅಂತ ಅವಳ ಜೊತೆ ಮೂವ್ ಮಾಡ್ತಾ ಮಾಡ್ತಾ ನಮ್ಮ ಅಭಯ ಅವಳನ್ನ ಇಷ್ಟಪಟ್ಬಿಡ್ಬೋದು. ನನ್ನ ಮಗನ ಮನಸ್ಸು ಚಂಚಲ ಆಗ್ಬೋದು ಅಂತ ಭಯ ಕಣಮ್ಮ ನನಗೆ. ಯಾಕೆ ಮಾವ, ನಿಮ್ಮ ಮಗನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ, ಕೆಟ್ಟದ್ದನ್ನು ಯೋಚನೆ ಮಾಡಬೇಕಲ್ವಾ? ಸರಿ, ಇವಾಗ ಅಭಯ್ ಮನಸ್ಸೇ ಚಂಚಲ ಆಗತ್ತೆ ಅಂತ ಇಟ್ಕೊಳ್ಳೋಣ, ಏನಾಗುತ್ತೆ? ಅಭಯ್ಗೆ ಆ ಹುಡುಗಿನೂ ಬೇಕು ಅಂತ ಅನ್ನಿಸ್ಬೋದು ಅನ್ಸುತ್ತೆ. ಆಮೇಲೆ ಆ ಹುಡುಗಿನೇ ಬೇಕು ಅಂತ ಅನ್ನಿಸ್ಬೋದು. ಸರಿ, ಆ ಹುಡುಗಿನೇ ಬೇಕು ಅನ್ಸುತ್ತೆ. ಆಮೇಲೆ ಅವನು ನಿನ್ನನ್ನು ಬಿಟ್ಟು ಅವಳ ಹಿಂದೆನೇ ಹೋಗ್ಬಿಡ್ಬೋದು. ಆಗ ಅವಾಗೇನು, ಬಿಟ್ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ. ನನ್ನ ಗಂಡಂಗೆ ನನ್ಗಿಂತ ಒಳ್ಳೆ ಹುಡುಗಿ ಜೋಡಿಯಾಗಿ ಸಿಗ್ತಾಳೆ ಅಂದ್ರೆ ಅದಕ್ಕೆ ನಾನು ಸಂತೋಷ ಪಡ್ಬೇಕಲ್ವಾ ಮಾವ? ಏನು ಹೇಳ್ತಿದೀಯಮ್ಮ? ಸಿಂಪಲ್ ವಿಷಯ ಮಾವ. ಅಬ್ಬ ಯಾವಾಗಲೂ ಹೇಳ್ತಿರ್ತಾನೆ ಸಿಂಪಲ್ ಆಗಿ ಯೋಚನೆ ಮಾಡಬೇಕು ಅಂತ. ಸೊ ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಅಬ್ಬಯ್ಗೆ ಆ ಹುಡುಗಿ ಇಷ್ಟ ಆಗ್ತಾಳೆ ಅಂದರೆ ನನ್ನ ಸ್ಥಾನನ ನಾನು ಬಿಟ್ಕೊಳ್ಳೋಕೆ ರೆಡಿ ಆಗಿದ್ದೀನಿ ಅಷ್ಟೇ. ಏನು ಹುಡುಗಾಟ ಆಡ್ತಾ ಇದೆಯೇನಮ್ಮ ನೀನು? ಬೇಡಮ್ಮ ಶಾಲಿನಿ, ದುಡುಕ್ಬೇಡ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಈಗಲೂ ಅವಕಾಶ ಇದೆ, ಆ ಹುಡುಗಿನ ಅವಾಯ್ಡ್ ಮಾಡಿಬಿಡು. ಸಾಧ್ಯನೇ ಇಲ್ಲ ಮಾವ. ಒಂದು ಹುಲ್ಕಡ್ಡಿನೂ ಅಲ್ಲಾಡಬೇಕು ಅಂದರೆ ಅವನ ಅಪ್ಪನೇ ಬೇಕು ಅಂತಾರೆ. ಅಂಥದ್ರಲ್ಲಿ ಎಲ್ಲೋ 2000 ಕಿಲೋಮೀಟರ್ ದೂರದಲ್ಲಿರೋ ಹುಡುಗಿ ಬಂದು ನಮ್ಮ ಮನೇಲಿ ಸೇರ್ಕೊತಾಳೆ ಅಂದರೆ ಅವಳ ಹಣೆಯಲ್ಲಿ ಅಭಯ್ ಹೆಸರೇ ಬರ್ದಿರ್ಬೋದು ಅಲ್ವಾ? ಹಣೆ ಬರ ಅಳ್ಸಕ್ ನಾವು ಯಾರು ಮಾವ? ಸಿಂಪಲ್ ಆಗಿ ಇದ್ಬಿಡೋಣ ಅಷ್ಟೇ. ಇದೇನು ಈ ಹುಡುಗಿ ಲಗೇಜ್ ತರ್ತೀನಿ ಅಂತ ಹೋದವಳು ಇನ್ನೂ ಬರಲೇ ಇಲ್ಲ. ಒಳ್ಳೇದಾಯ್ತು ಬಿಡು ಮಾಮ್, ಅವಳು ಅಲ್ಲೇ ಯಾವ್ದಾದ್ರು ಬೇರೆ ಪೇಜಿ ಸೆಟ್ಲ್ ಆಗ್ಬಿಡ್ಲಿ. ಅರೆ ಪಾಪಿ, ನಿನ್ ಹೆಂಡತಿಗಿರೋ ಒಳ್ಳೆ ಬುದ್ಧಿನೂ ನಿನ್ಗಿಲ್ವಲ್ಲೋ? ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದೀಯಾ? ಹೇ ಇಲ್ಲಪ್ಪ, ಆಕ್ಚುಲಿ ನೀನ್ ಬರೋದನ್ನ ನೋಡ್ಕೊಂಡೇನೆ ಈ ತರ ಮಾತಾಡಿದ್ದು, ಸುಮ್ಮನೆ ನಿನ್ನ ರೇಗ್ಸೋದಿಕ್ಕೆ. ಮುझे सब कुछ पता है. ಹೇ ಭಗವಾನ್, ನನ್ನನ್ನ ಬಿಟ್ಟು ತಿಂತಾ ಇದ್ದೀರಾ? ಅಕ್ಕ, ನೀವೊಂದ್ ಸ್ವಲ್ಪ ಈ ಕಡೆ ಕುತ್ಕೋತೀರಾ? ಎದೇಳಿ. ಯಾಕೆ? ನಾನು ಅಕ್ಕನ ಪಕ್ಕ ಕುತ್ಕೋಬೇಕು, ಅದಕ್ಕೆ ಸೀನಿಯರ್ ಆಗಿ ಎದ್ದೇಳ್ಬೇಕು. ನೀನೇ ಅಲ್ಲಿ ಕೂತ್ಕೋ. ನಾನು ನಿನ್ ಪಕ್ಕನೂ ಕುತ್ಕೋಬೇಕು. ಆದ್ರೆ ನೀನು ಅವರಿಬ್ಬರ ಮಧ್ಯೆ ಬರಬೇಕು. ಬಾಮ್ಮ ಇಲ್ಲಿ ಕೂತ್ಕೋ ಬಾ. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಹಾರ್ಟ್, ಲವ್ ಯು. ಸರಿ ಸರಿ ಕೂತ್ಕೋ. ಅಪರೂಪಕ್ಕೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಇವತ್ತು ನಾನೇ ಎಲ್ಲ ಬಡಿಸ್ತೀನಿ. ಬಡ್ಸೋದಲ್ಲ, ಏನೇನಿದೆಯೋ ಎಲ್ಲ ಸುರಿರಿ. ನನ್ನ ಹೊಟ್ಟೆಲಿ ಆನೆ ಓಡಾಡ್ತಾ ಇದೆ. ಇದೇನಿದು
ಗ್ರೀನ್ ಕಲರ್ ಲಿಕ್ವಿಡ್ ತರ ಇದೆ? ಸೊಪ್ಪಿನ ಸಾರು. ಓ, ಅದೇನದು ಬ್ರೌನ್ ಕಲರ್ ಪೇಡ? ಪೇಡ ಅಲ್ಲ, ವಡೆ. ಓ, ವಡೆ. ವಾವ್, ವೆರಿ ಟೇಸ್ಟಿ. ಅದೇನದು ಅವನು ಮಾತ್ರ 2 ಹಾಕಿದ್ದೀರಾ? ಏ ಹಂಗೆಲ್ಲ ಇನ್ನೊಬ್ಬರ ಎಂಜಲು ತಿನ್ಬಾರ್ದಮ್ಮ. ಎಂಜಿಲು ಅಂದ್ರೆ? ಅಯ್ಯೋ ಆಯ್ತು ಬಿಡು, ಮುಂದುವರ್ತು. ನೀವಿದನ್ ತಿನ್ನಿ ರಾಜ್. ಏ ನನ್ ಗಂಡನ ಹೆಸರು ಕರಿತೀಯಾ? ಹಾಗೆ ಕರೆದ್ರೆ ವಯಸ್ಸು ಕಮ್ಮಿ ಆಗಿ ಆಯುಷ್ ಜಾಸ್ತಿ ಆಗುತ್ತಂತೆ ಶಾಂತಿ. ನೀವಿದನ್ ತಿನ್ನಿ ರಾಜ್. ಇದನ್ ತಿಂದ್ರೆ ಕೂದಲು ಬೆಳೆಯತ್ತಂತೆ. ನಾನು ಕೂದಲ ಮೇಲೆ ನಿನಗೆ ಯಾಕಮ್ಮ ಕಣ್ಣು? ನೋಡಿ, ಸಿಂಪಲ್ ಅದು. ನಗು ಇಲ್ದೇ ಇರೋರ್ಗೆ ನಗು ಬರೆಸ್ಬೇಕು, ಕೂದ್ಲು ಇಲ್ದೇ ಇರೋರ್ಗೆ ಕೂದ್ಲು ಬರೆಸ್ಬೇಕು. ಇದು 2 ನನ್ನ ಪಾಲಿಸಿ. ಹೆಂಗೆ? ವಾವ್, ಸೋ ಟೇಸ್ಟಿ. ಏ ಅಬ್ಬೈ, ನೀನ್ ತಿನ್ನೋ. ಏ ಹೋಗ್ರಿ. ಸ್ವಲ್ಪ ತಿನ್ನೋ. ಬೇಡ ಬೇಡ. ಜೋಡಿ ಚೆನ್ನಾಗಿದೆ ಅಲ್ವಾ? ಯಾಕ್ರಿ ಹೆತ್ತೋರಿಬ್ರು ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಅದು ನಿನ್ನ ಹೆಂಡತಿ. ನಮ್ಮ ಅಬ್ಬೆಗೆ ಎಂತ ತರಲೆ ಫ್ರೆಂಡ್ ಸಿಕ್ಕಿದಾಳೆ ಅಂತ ಹೇಳ್ತಿದ್ಲು. ತರ್ಲೆ ಅಲ್ಲ, ಪಕ್ಕಾ ಮೆಂಟ್ಲು. ಯಾವ್ದೋ ಮೆಂಟ್ಲ್ ಹಾಸ್ಪಿಟಲ್ ಅಲ್ಲೇ ಹುಟ್ಟು ಬೆಳೆದಿರೋದು ಇದು. ಮುಜೆ ಮೆಂಟಲ್ ಕ ಹೋಗಿ ಬುದ್ದು. ತಗೋ, ಇದನ್ನ ತಿನ್ನು, ಚೆನ್ನಾಗಿ ಜೀರ್ಣ ಆಗತ್ತೆ. ಇದು ನಮ್ಮ ಕಡೆ ಸ್ಪೆಷಲ್. ಚಾಂದಿನಿ, ನೀನು ಯಾವಾಗಲೂ ಹೀಗೇನಾ? ಹೀಗೇನಾ ಅಂದ್ರೆ? ಅದೇ ಒಂದೇ ದಿನಕ್ಕೆ ಮನೆಯವ್ರ ಥರನೇ ಎಲ್ಲರ ಜೊತೆ ಕ್ಲೋಸ್ ಆಗಿರ್ತಿದೆಯಲ್ಲ, ಅದಕ್ಕೆ ಕೇಳಿದೆ. ಹಾಗೆ ಇರ್ಬೇಕಲ್ವಾ? ಹೇಗಿದ್ರು ನನಗೆ ಅಪ್ಪ ಅಮ್ಮ ರಿಲೇಟಿವ್ಸ್ ಯಾರು ಇಲ್ಲ. ಯಾರು ಪರಿಚಯ ಆಗ್ತಾರೋ ಅವ್ರಿಗೆಲ್ಲ ಮನೆ ಮಗಳ ಥರ ಇದ್ಬಿಡ್ತೀನಿ. ಒಳ್ಳೆಯದು ಕಣಮ್ಮ. ನಮಗೂ ಕೂಡ ನೀನು ಮನೆ ಮಗಳ ಥರ ಇರೋದೇ ಒಳ್ಳೆಯದು. ಅದರಲ್ಲೂ ನಮ್ಮನ್ನು ಅಪ್ಪ ಅಮ್ಮ ಅಂದ್ರಂತೂ ಇನ್ನೂ ಒಳ್ಳೆಯದೇ. ಸಾಕು, ಸುಮ್ಮನಿರಿ. ಅಪ್ಪ ಅಮ್ಮ ಅಂತೆಲ್ಲ ಅನ್ನೋದೇನು ಬೇಡ. ಅಂಕಲ್ ಆಂಟಿ ಅನ್ನು ಸಾಕು. ನೀನ್ ಯಾರನ್ನ ಏನ್ ಬೇಕಾದ್ರೂ ಕರಿ, ಬಟ್ ನಾನು ಅಬ್ಬಯ್ಯನ ಅಣ್ಣ ಅಂತ ಮಾತ್ರ ಕರಿಬೇಡ. ಅವನ್ನ ಅಣ್ಣ ಅಂತ ಯಾರು ಕರೆದ್ರೆ ನನ್ಗಿಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲ. ನಮ್ಮ ಅಬ್ಬ ಯಾವಾಗಲೂ ಮಗು ಥರ ಮುದ್ದು ಮಾಡ್ಕೊಂಡಿರ್ಬೇಕು. ಅಚ್ಚ, ನನಗೂ ಅಷ್ಟೇ. ಯಾವಾಗ್ಲೂ ಮಗು ತರ ಮುದ್ದಾಗಿ ಆಡ್ಕೊಂಡಿರ್ಬೇಕು ಅಂತಾನೆ ಆಸೆ. ಹೌದಾ ಪುಟಾಣಿ? ಆಮೇಲೆ ನಿಂಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ಕೇಳ್ತಿರಲ್ಲ, ನಂಗೆ ಡಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಐ ಲವ್ ಡಾನ್ಸಿಂಗ್. ಅಯ್ಯೋ, ಇವನ್ಗೂ ಅಷ್ಟೇ ಡ್ಯಾನ್ಸ್ ಅಂದ್ರೆ ವಿಪರೀತ ಇಷ್ಟ. ಪಾರ್ಟಿ ಗಿಟಿಗೆ ಹೋದ್ರೆ ನಿಮ್ ಮಗನ ಸುತ್ತಿಸ್ಬಿಡ್ತೀನಿ. ಹೌದಾ? ಇವನ್ಗೂ ಅಷ್ಟೇ ಪಾರ್ಟಿ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಓ, ಸಾಹೇಬ್ರು ನಮ್ ದಾರಿಲ್ಲ ಇದಾರೆ. ಆಮೇಲೆ ಆಂಟಿ, ನನಗ್ ಬೈಕ್ ಓಡ್ಸೋದಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅಯ್ಯೋ ನಿನ್ನ, ಇವನ್ಗೂ ಅಷ್ಟೇ ಬೈಕ್ ಅಂದ್ರೆ ಹುಚ್ಚು. ಒಂದೇ ಚಕ್ರದಲ್ಲೆಲ್ಲ ಗಾಡಿ ಓಡಿಸ್ತಾನೆ ಗೊತ್ತಾ? ಅಚ್ಚ, ನನ್ಗೇನಾದ್ರೂ ಬೈಕ್ ಸಿಕ್ಕಿದ್ರೆ 500,000 ಕಿಲೋಮೀಟರ್ಸ್ ಊರೂರ್ ಸುತ್ತಾ ಹೋಗ್ಬೇಕು ಅಂತ ಇಷ್ಟ. ಅಯ್ಯೋ ಮುದ್ದು, ಇದಕ್ಕೂ ಅಷ್ಟೇ ಊರವ್ರು ಸುತ್ತೋದಾದ್ರೆ ಹುಚ್ಚು, ಶೋಕೆ. ಅಪ್ಪ, ನೀವಿಬ್ರು ಒಂದೇ ತರಪ್ಪ ಎಲ್ಲಾದ್ರೊಳಗು. ಅಲ್ವೇನ ಪುಟಾಣಿ?
ಆ ಹುಡುಗಿಗೆ ಗಾಳ ಹಾಕ್ತಾ ಇದ್ದಾರೆ. ಹುಷಾರು. ಒಳ್ಳೇದೇ ಬಿಡಿ. ಅಬ್ಬಾಯ್, ಅವಳ ಟೇಸ್ಟು ನಿನ್ನ ಟೇಸ್ಟು ಒಂದೇ ಥರ ಇದೆ ಕಣ. ಖುಷಿ ಪಡ್ಬೇಕಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲಿ ಒಳ್ಳೆ ರಿಪೋರ್ಟಿಂಗ್ ಬರ್ತಿದೆ, ಮೊದಲು ಅದನ್ನ ನೋಡಿ. ಆಮೇಲೆ ಈಗಿನ ಕಾಲದಲ್ಲಿ ಎಲ್ಲ ಹುಡುಗರಿಗೂ ಈ ಥರ ಟೇಸ್ಟ್ ಇರುತ್ತೆ. ಇಟ್ಸ್ ಕಾಮನ್. हेलो, मुझे कॉमन मत कहो. ನಾನೇನಂತ ನಾರ್ಮಲ್ ಹುಡುಗಿ ಅಲ್ಲ. ನೋಡ್ತಾ ಇರು, ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆ ರಿಪೋರ್ಟರ್ ಅಂತ ಅನ್ನಿಸ್ಕೋತೀನಿ. ಎಸ್, ಆಮ್ ವಿ ಗುಡ್ ಮ್ಯಾನ್, ಆನಾ ಪೊಲಿತಾಯ್ಸ್ಕೈ, ಲೀಸಾ ಲಿಂಗ್ ಇವ್ರ ಥರನೇ ದೊಡ್ಡ ರಿಪೋರ್ಟರ್ ಆಗೇ ಆಗ್ತೀನಿ. ಏನು? ನಿಂಗೆ ಲೀಸಾ ಲಿಂಗ್, ಆನಾ, ಆಮಿ ಗುಡ್ ಮ್ಯಾನ್ ಬಗ್ಗೆ ಎಲ್ಲ ಗೊತ್ತಾ?